ವಿಜಯೇಂದ್ರನ ಕ್ಯಾಂಡಿಡೇಟ್ ಅದು. ಎಷ್ಟು ಕೋಟಿ ತೊಗೊಂಡು KPCC ಮಾಡ್ಯಾನ ಜಗತ್ತಿಗೆ ಗುರ್ತೈತಿ. ಆ ಅಂಕಿ ನಾವ್ಯಾಕೆ ಹೊಡಿಬೇಕು? ಅದಕ್ಕೆ ವಿರೋಧ ಆಗ್ತಿದೆ. ಅಲ್ಲ, 400 ಪಶು ವೈದ್ಯಕೀಯ ಇವ್ರನ್ನ ನೇಮಕಾತಿಗೆ ಒಂದು ಡಾಕ್ಟ್ರಿಗೆ ನಾ 80 ಲಕ್ಷ ರೂಪಾಯಿ ತೊಗೋತಾರೆ. ಅವ ಡಾಕ್ಟ್ರಿಗೆ ಹೆಂಗೆ ಪ್ರಾಮಾಣಿಕ ಕೆಲಸ ಮಾಡ್ತಾನೆ ರೀ? ಅವ ಅಲ್ಲಿದು ಆಕಳಿಗೆ ಹಾಕೋದೆಲ್ಲ ಅವನೇ ತಿನ್ಬೇಕಾಗ್ತೈತಿ, ದನಕ್ಕೆ ಹಾಕೋದೆಲ್ಲ ಅವನೇ ತಿನ್ಬೇಕಾಗ್ತೈತಿ. 80 ಲಕ್ಷದ ವಿಡಿಯೋ ಬಿಡುಗಡೆ ಆದರೂ ಕೂಡ ಇದುವರೆಗೂ ಅಪೋಸಿಷನ್ ಅವರು ಯಾರು ಪ್ರತಿಭಟನೆ ಮಾಡಲಾಗ್ಯಾರ. ಈಗ ನೋಡ್ರಿ, ಈಗ ಧರ್ಮೇಂದ್ರ ಪ್ರಧಾನ್ ಏನು ಸಂಬಂಧ? ಇವತ್ತು DK ಶಿವಕುಮಾರ್ ಮುಖ್ಯಮಂತ್ರಿ ಹೇಳ್ತಾರ, ನಾಳೆ ಏನಾರು ಲೀಕ್ ಆದ್ರೆ ಕ್ವಶನ್ ಪೇಪರು ಅದಕ್ಕೆ ಅಧಿಕಾರಿಗಳ ಜವಾಬ್ದಾರಿ ಆಯ್ತು. ಹಂಗೆ ಧರ್ಮೇಂದ್ರ ಪ್ರಧಾನ್ ಯಾಕೆ ಜವಾಬ್ದಾರಿ? ಇದನ್ನು BJP ಕರ್ನಾಟಕ ಕೇಳ್ತದ? ವಿಜೇಂದ್ರ ಎಲ್ಲಿದಾನ? KPSC ಇಷ್ಟು ದೊಡ್ಡ ಹಗರಣ ಆಗಿ ಬಡ ಬಗ್ಗರು ಇವತ್ತು ನೌಕರಿ ಸಿಗಲಾರ್ದೇ 80 ಲಕ್ಷ ರೂಪಾಯಿ ಒಂದು ಸಣ್ಣ ದವಾಖಾನೆ ಒಂದು ಡಾಕ್ಟ್ರ್ ಆಗೋನಿಗೆ ತೊಗೊಂಡ್ರೆ, ಇನ್ನು AC DC ಅಂತ ಬರೋದಲ್ಲ, AC ತಹಸೀಲ್ದಾರರು, DYSP PSI ಮತ್ತು ಅವರೆಲ್ಲ 1 ಕೋಟಿ 2 ಕೋಟಿ ಕೊಟ್ಟಿರ್ತಾರೆ. ಇಲ್ಲಿ ಬಂದು ನೀನು ಹೊಟ್ಟೆ ಯಾರ ಕಡೆ ರೊಕ್ಕ ತಿನ್ಬೇಡಪ್ಪ ಅಂದ್ರೆ ಬಿಡ್ತಾರೆ. ಅವ್ರು 1 ಕೋಟಿ ಎಲ್ಲಿ ತೆಗಿಬೇಕು? ಬಡವರು ಇರ್ತಾರೆ ಅವರು. ಯಾರು ಬರಲಾರೆ ಸಾಹುಕಾರಗಳು ಬಲ್ಲಿ ಹೋಗಿ ಬಡ್ಡಿ ಹೆಂಗೆ ರೊಕ್ಕ ತಂದಿರ್ತಾರೆ. ಅವ್ರ ತಂದೆ ತಾಯಿಗಳು 2-3 ಎಕರೆ ಇರ್ತದೆ, ಅದನ್ನು ಮಾರ್ಕೊಂಡಿರ್ತಾರೆ. ಮತ್ತು ಅವ್ನಿಗೆ ಪ್ರಾಮಾಣಿಕವಾಗಿ ಅಂತ ಹೇಳೋದು 10 ರೂಪಾಯಿ ತಿಂದರೆ ಹುಷಾರತ್ತ ಅಂತ ಹೇಳಿ ಮುಖ್ಯಮಂತ್ರಿ ಹೇಳ್ತಾರೆ. ಮುಖ್ಯಮಂತ್ರಿನೇ 2,000 ಕೋಟಿ ರೂಪಾಯಿ ಮನುಷ್ಯದರು. ಇವ್ರು ಏನು ತೋಟದಾಗ ಏನಾರೇ ಬಂಗಾರ ಗಿಡಗಳದು ಹಚ್ಚಾರೇನು? ವಿಜಯೇಂದ್ರನ ಕ್ಯಾಂಡಿಡೇಟ್ ಅದು. ಎಷ್ಟು ಕೋಟಿ ತೊಗೊಂಡು KPCC ಮಾಡ್ಯಾನ ಜಗತ್ತಿಗೆ ಗುರ್ತೈತಿ. ಆ ಅಂಕಿ ನಾವ್ಯಾಕೆ ಹೊಡಿಬೇಕು? ಅದಕ್ಕೆ ವಿರೋಧ ಆಗ್ತಿದೆ. ಅಲ್ಲ, 400 ಪಶು ವೈದ್ಯಕೀಯ ಇವ್ರನ್ನ ನೇಮಕಾತಿಗೆ ಒಂದು ಡಾಕ್ಟ್ರಿಗೆ ನಾ 80 ಲಕ್ಷ ರೂಪಾಯಿ ತೊಗೋತಾರೆ. ಅವ ಡಾಕ್ಟ್ರಿಗೆ ಹೆಂಗೆ ಪ್ರಾಮಾಣಿಕ ಕೆಲಸ ಮಾಡ್ತಾನೆ ರೀ? ಅವ ಅಲ್ಲಿದು ಆಕಳಿಗೆ ಹಾಕೋದೆಲ್ಲ ಅವನೇ ತಿನ್ಬೇಕಾಗ್ತೈತಿ, ದನಕ್ಕೆ ಹಾಕೋದೆಲ್ಲ ಅವನೇ ತಿನ್ಬೇಕಾಗ್ತೈತಿ. 80 ಲಕ್ಷದ ವಿಡಿಯೋ ಬಿಡುಗಡೆ ಆದರೂ ಕೂಡ ಇದುವರೆಗೂ ಅಪೋಸಿಷನ್ ಅವರು ಯಾರು ಪ್ರತಿಭಟನೆ ಮಾಡಲಾಗ್ಯಾರ. ಈಗ ನೋಡ್ರಿ, ಈಗ ಧರ್ಮೇಂದ್ರ ಪ್ರಧಾನ್ ಏನು ಸಂಬಂಧ? ಇವತ್ತು DK ಶಿವಕುಮಾರ್ ಮುಖ್ಯಮಂತ್ರಿ ಹೇಳ್ತಾರ, ನಾಳೆ ಏನಾರು ಲೀಕ್ ಆದ್ರೆ ಕ್ವಶನ್ ಪೇಪರು ಅದಕ್ಕೆ ಅಧಿಕಾರಿಗಳ ಜವಾಬ್ದಾರಿ ಆಯ್ತು. ಹಂಗೆ ಧರ್ಮೇಂದ್ರ ಪ್ರಧಾನ್ ಯಾಕೆ ಜವಾಬ್ದಾರಿ? ಇದನ್ನು BJP ಕರ್ನಾಟಕ ಕೇಳ್ತದ? ವಿಜೇಂದ್ರ ಎಲ್ಲಿದಾನ? KPSC ಇಷ್ಟು ದೊಡ್ಡ ಹಗರಣ ಆಗಿ ಬಡ ಬಗ್ಗರು ಇವತ್ತು ನೌಕರಿ ಸಿಗಲಾರ್ದೇ 80 ಲಕ್ಷ ರೂಪಾಯಿ ಒಂದು ಸಣ್ಣ ದವಾಖಾನೆ ಒಂದು ಡಾಕ್ಟ್ರ್ ಆಗೋನಿಗೆ ತೊಗೊಂಡ್ರೆ, ಇನ್ನು DC ಅಂತ ಬರೋದಲ್ಲ, AC ತಹಸೀಲ್ದಾರರು, DYSP PSI ಮತ್ತು ಅವರೆಲ್ಲ 1 ಕೋಟಿ 2 ಕೋಟಿ ಕೊಟ್ಟಿರ್ತಾರೆ. ಇಲ್ಲಿ ಬಂದು ನೀನು ಹೊಟ್ಟೆ ಯಾರ ಕಡೆ ರೊಕ್ಕ ತಿನ್ಬೇಡಪ್ಪ ಅಂದ್ರೆ ಬಿಡ್ತಾರೆ. ಅವ್ರು 1 ಕೋಟಿ ಎಲ್ಲಿ ತೆಗಿಬೇಕು? ಬಡವರು ಇರ್ತಾರೆ ಅವರು. ಯಾರು ಬರಲಾರೆ ಸಾಹುಕಾರಗಳು ಬಲ್ಲಿ ಹೋಗಿ ಬಡ್ಡಿ ಹೆಂಗೆ ರೊಕ್ಕ ತಂದಿರ್ತಾರೆ. ಅವ್ರ ತಂದೆ ತಾಯಿಗಳು 2-3 ಎಕರೆ ಇರ್ತದೆ, ಅದನ್ನು ಮಾರ್ಕೊಂಡಿರ್ತಾರೆ. ಮತ್ತು ಅವ್ನಿಗೆ ಪ್ರಾಮಾಣಿಕವಾಗಿ ಅಂತ ಹೇಳೋದು 10 ರೂಪಾಯಿ ತಿಂದರೆ ಹುಷಾರತ್ತ ಅಂತ ಹೇಳಿ ಮುಖ್ಯಮಂತ್ರಿ ಹೇಳ್ತಾರೆ. ಮುಖ್ಯಮಂತ್ರಿನೇ 2,000 ಕೋಟಿ ರೂಪಾಯಿ ಮನುಷ್ಯದರು. ಇವ್ರು ಏನು ತೋಟದಾಗ ಏನಾರೇ ಬಂಗಾರ ಗಿಡಗಳದು ಹಚ್ಚಾರೇನು?